ಇನ್ನು ಮಳೆ ಏನೋ ಆಗ್ತಾ ಇದೆ, ಖುಷಿನೇ ಅಲ್ವಾ? ಆದರೆ ಕೆಲವು ಕಡೆ ಗುಡ್ಡ ಕುಸಿತಾ ಇದೆ. ಇದರ ಪರಿಣಾಮ ಏನು ಅವಾಂತರ ಆಗಿದೆ. ಮನೆ ಬಾಗಿಲಿಗೆ ಎಲ್ಲಾದರೂ ಮಣ್ಣು ಬಂದು ಕೊಚ್ಕೊಂಡು ಬಂದು ನಿಂತರೆ ಹೆಂಗ್ರಿ ಪರಿಸ್ಥಿತಿ? ನೀರು ಬಂದ್ರೆ ಅಂತ ತಡ್ಕೊಳಕ್ಕಾಗಲ್ಲ. ನೋಡಿ, ಕೆಲವು ಕಡೆಗಳಲ್ಲಿ ಹಾಗೆ ಆಗಿದೆ ಅಂತೆ. ಎಲ್ಲಿ ನೋಡಿ. ಹಾಸನದಲ್ಲಿ ತಗ್ಗದ ಮಳೆ ಅಬ್ಬರ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂಕುಸಿತ. ಹಾಸನದ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಧಾರಾಕಾರ ಮಳೆಯಿಂದಾಗಿ ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಭೂಕುಸಿತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಗೆ ಮಣ್ಣು ಕುಸಿತಾ ಇದೆ. ಬ್ಯಾರಿಕೇಡ್ ಹಾಕಿ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಸಂಚಾರಿ ಪೊಲೀಸರು ಸೂಚಿಸ್ತಾ ಇದ್ದಾರೆ. ಮಳೆ ಹೆಚ್ಚಾದ್ರೆ ಮತ್ತೆ ಮಣ್ಣು ಕುಸಿಯೋ ಆತಂಕದಲ್ಲಿ ಸವಾರರು ಸಂಚರಿಸ್ತಾ ಇದ್ದಾರೆ. ಇನ್ನು ಭೂಕುಸಿತವಾದ ಆನೆಮಹಲ್ಗೆ ಎಸಿ ಶ್ರುತಿ, ತಹಸೀಲ್ದಾರ್ ಅರವಿಂದ ಭೇಟಿ ಕೊಟ್ಟರು. ಎರಡೂ ಬದಿಯಲ್ಲಿ ವಾಹನ ಸಂಚಾರ ತಡೆದು ಹೆಟಾಚಿ ಮೂಲಕ ಮಣ್ಣು ತೆರವು ಮಾಡಲಾಯಿತು. ಮಳೆ ಜೋರಾದ್ರೆ ಮತ್ತೆ ಮಣ್ಣು ಕುಸಿಯೋ ಆತಂಕದಲ್ಲಿ ತೆರವು ಕಾರ್ಯ ಮಾಡಲಾಗ್ತಿದೆ. ಇನ್ನು ಮತ್ತೊಂದು ಕಡೆ ಚತುಷ್ಪಥ ಸಿಮೆಂಟ್ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಪರಿಣಾಮ ಶಿರಾಡಿ ಘಾಟ್ ರಸ್ತೆಯ ದೊಡ್ಡ ತಪ್ಪಲು ಬಳಿ ರಸ್ತೆಗೆ ನೀರು ಹರಿದು ಬರ್ತಾ ಇದೆ. ಇದರಿಂದ ಒಂದು ಭಾಗದ ರಸ್ತೆಯಲ್ಲಿ ದ್ವಿಮುಖವಾಗಿ ನೂರಾರು ವಾಹನಗಳು ಸಂಚರಿಸ್ತಾ ಇದೆ. ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದ ಗುಂಡಿ ಮುಚ್ಚೋಕೆ ಹರಸಾಹಸ ಪಡ್ಲಾಗ್ತಾ ಇದೆ. ರೋಲರ್ ಹಿಟಾಚಿ ಬಳಸಿ ಗುಂಡಿಗಳನ್ನ ಮುಚ್ಚಲಾಗ್ತಿದೆ. ರಸ್ತೆ ನಿರ್ಮಾಣಕ್ಕಾಗಿ ಮಣ್ಣು ಅಗೆದು ಅವಾಂತರ. ಸಕಲೇಶಪುರದಲ್ಲಿ ಮನೆ ಸಮೀಪ ಕುಸಿದ ಮಣ್ಣು. ಸಕಲೇಶಪುರ ತಾಲೂಕಿನಾದ್ಯಂತ ಭಾರೀ ಮಳೆ ಆಗ್ತಾ ಇದ್ದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಕುಟುಂಬಗಳು ಅಪಾಯಕ್ಕೆ ಸಿಲುಕಿದೆ. ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಆಗ್ತಿದ್ರಿಂದ ಮನೆಗಳ ಸಮೀಪವೇ ಮಣ್ಣು ಕುಸಿತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಹೊಂದಿಕೊಂಡಂತೆ ಇರುವ ಗುಡ್ಡದ ಮೇಲೆ ವಾಸ ಮಾಡ್ತಾ ಇರುವ ಕುಟುಂಬಗಳು ಆತಂಕದಲ್ಲಿದೆ. ಈಗಾಗಲೇ ಕೆಲ ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಆದರೆ ಮೇಲ್ಭಾಗದಲ್ಲಿರುವ ಮನೆಗಳಲ್ಲಿ ವಾಸ ಮಾಡ್ತಾ ಇರುವ ಜನರು ಪರಿಹಾರ ಕೊಟ್ಟು ಸ್ಥಳಾಂತರಕ್ಕೆ ಮನವಿ ಮಾಡ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗವಾದಂತಹ ಸಕಲೇಶಪುರ, ಬೇಲೂರು, ಆಲೂರು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದೆಡೆ ಅನಾಹುತಗಳು ಸಂಭವಿಸುತ್ತಲೇ ಇದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಆನೆಮಹಲ್ ಅಂತಕ್ಕಂತಹ ಗ್ರಾಮ. ಈ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಹಾದುವಾಗಿದೆ. ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆ ಎರಡು ಭಾಗಗಳಲ್ಲಿ ಸುಮಾರು 100 ಅಡಿಗಳಷ್ಟು 90 ಡಿಗ್ರಿ ಮಾದರಿಯಲ್ಲಿ ಗುಡ್ಡವನ್ನು ಬಗೆಯಲಾಗಿದೆ. ಆದರೆ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಗ್ದಿರೋದ್ರಿಂದ ರಸ್ತೆ ಮೇಲೆ ಗುಡ್ಡ ಕುಸಿತವಾಗ್ತಿದೆ. ಇನ್ನು ಮಳೆಗಾಲ ಆರಂಭದಲ್ಲೇ ಈ ರೀತಿಯ ಗುಡ್ಡ ಕುಸಿತವಾಗ್ತಿದೆ. ಇನ್ನೊಂದೆಡೆ ಈ ಗುಡ್ಡ ಕುಸಿತವಾದ್ರಂದರೆ ಮತ್ತೊಂದೆಡೆ ಇಲ್ಲಿ ಗುಡ್ಡದ ಮೇಲಿರ್ತಕ್ಕಂತಹ ಕೆಲವು ನಿವಾಸಿಗಳು ಪ್ರತಿನಿತ್ಯ ಆತಂಕದಲ್ಲೇ ಜೀವನವನ್ನು ನಡೆಸಬೇಕಾಗಿದೆ. ಯಾಕೆಂದರೆ ಈ ರಸ್ತೆ ಅಗಲೀಕರಣಕ್ಕಾಗಿ 8 ಮನೆಗಳಿಗೆ ಪರಿಹಾರವನ್ನು ನೀಡಿ ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಆದರೆ ಉಳಿದಂಥ 5 ಮನೆಗಳು ಮೇಲ್ಭಾಗದಲ್ಲಿದ್ದು ಅವರು ಪ್ರತಿನಿತ್ಯ ಆತಂಕದಲ್ಲೇ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ನಾವು ಅರ್ಜಿ ಎಲ್ಲ ಕೊಟ್ಟರು, ಅವರು ಸ್ಥಳಾಂತರ ಮಾಡಿಲ್ಲ. ಏನೂ ಆಗಲ್ಲ, ಉಳಿಯುತ್ತೆ ಅಂದರು. ಇದು ಮಾಡಿದ್ರು, ಅರ್ಜಿ ಕೊಟ್ಟಿದ್ದೀವಿ ಹಾಸನದಲ್ಲಿ, ಏನು ಕೊಟ್ಟಿದ್ರು ಅವರು ಇದು ಮಾಡಲಿಲ್ಲ. ಹೆದರಿಕೆ ಆಗುತ್ತೆ ಇದೆ. ಯಾವಾಗ ನಮ್ಮ ಮನೆ ಏನಾಗುತ್ತೆ ಏನು ನಮಗೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ದಾರಿ ಇಲ್ಲ ಓಡಾಡೋಕ್ಕೆ. ಹೈವೇರು ಬಂದು ಹಿಂಗೆಲ್ಲ ದಾರಿ ಕಿತಾಪತಿ ಮಾಡಿ ಮನೆಯೆಲ್ಲ ತೆಗೆದು ಒಂದು ದಾರಿ ಎಲ್ಲ ಸರಿ ಮಾಡಿ ಕೊಟ್ಟಿಲ್ಲ ನಮಗೆ. ಅಲ್ಲೆಲ್ಲೇ ಗುಡ್ಡ ಹಾಕಿ ಎಲ್ಲೆಲ್ಲ ಹೋಗಿದ್ದಾರೆ, ಗುಂಡಿಗೂ ಎಲ್ಲ ಬಿಟ್ಟು. ಇನ್ನಾದರೂ ಇಂಥ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರ ಗಮನ ಕೊಟ್ಟು ನಮ್ಮನ್ನೆಲ್ಲರನ್ನೂ ಪರಿಹಾರ ಕೊಟ್ಟು ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ಕಾಮಗಾರಿ. ಗುಡ್ಡ ಸಡಿಲವಾಗಿ ಮನೆ ಅಂಗಳಕ್ಕೆ ಬಂದ ಮಣ್ಣು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದ್ದು, ಸಕಲೇಶಪುರ ಪಟ್ಟಣದ ಅರೇಹಳ್ಳಿ ರಸ್ತೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹೊಸದಾಗಿ ಎತ್ತರ ಪ್ರದೇಶದಲ್ಲಿ ಹೊಸ ಬಡಾವಣೆ ನಿರ್ಮಾಣಕ್ಕೆ ಕಾಮಗಾರಿ ನಡೆಸಲಾಗ್ತಾ ಇದ್ದು, ಗುಡ್ಡ ಸಡಿಲಗೊಂಡು ಮನೆ ಬಾಗಿಲಿಗೆ ಭಾರೀ ಪ್ರಮಾಣದ ಮಣ್ಣು ಬಂದು ಬಿದ್ದಿದೆ. ನೀರು ಸಮೇತ ಮಣ್ಣು ಹರಿದು ಬಂದಿದ್ದು, ಮನೆಯವರು ದಿಕ್ಕು ತೋಚದಂತಾಗಿದ್ದಾರೆ. ಮುನಾಫ್ ಎಂಬುವವರ ಮನೆಗೆ ಮಣ್ಣು ಮಿಶ್ರಿತ ನೀರು ನುಗ್ಗಿದ್ದು, ಮತ್ತಷ್ಟು ಮಳೆ ಹೆಚ್ಚಾದರೆ ಇನ್ನಷ್ಟು ಅಪಾಯಕ್ಕೆ ಸಿಲುಕುವ ಭೀತಿ ನಿವಾಸಿಗಳನ್ನ ಕಾಡ್ತಿದೆ. ಹೀಗಾಗಿ ಸಕಲೇಶಪುರ ಪುರಸಭೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಇಂದು ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಕಳೆದ 3-4 ದಿನಗಳಿಂದ ಎಡಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ. ಮತ್ತೊಂದೆಡೆ ಮಲೆನಾಡು ಭಾಗದಲ್ಲಿ ಒಂದೊಂದಾಗಿ ಅನಾಹುತಗಳು ಸೃಷ್ಟಿಯಾಗ್ತಿದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಅರೇಹಳ್ಳಿ ಗ್ರಾಮಕ್ಕೆ ತೆರಳತಕ್ಕಂತಹ ಬಸವನಹಳ್ಳಿ ಅಂತಕ್ಕಂತಹ ಬಡಾವಣೆ. ಈ ಬಡಾವಣೆಯ ಮೇಲ್ಭಾಗದಲ್ಲಿ ಲೇಔಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಆ ಲೇಔಟ್ ಜೊತೆ ಅಕ್ಕಪಕ್ಕದಲ್ಲಿ ಕಲ್ಯಾಣ ಮಂಟಪ ಇದೆ, ಅದೇ ರೀತಿ ವಾಸದ ಮನೆಗಳಿವೆ. ಈ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಲೇಔಟ್ ನಲ್ಲಿ ಸರಿಯಾದ ಕಾಮಗಾರಿ ಮಾಡದೇ
ಇರೋದ್ರಿಂದ ಮೇಲಿನಿಂದ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿದು ವಾಸದ ಮನೆಗೆ ಬರ್ತಾ ಇದೆ. ವಾಸದ ಮನೆಗೆ ಸಂಪೂರ್ಣವಾಗಿ ಮಣ್ಣು ಬಂದು ನಿಂತಿದೆ. ಮಳೆ ಮುಂದುವರಿತರಿಂದ ಮತ್ತೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ಯಾಕೆಂದ್ರೆ ಇಡೀ ರಾತ್ರಿ ಇವರೆಲ್ಲರೂ ಸಹ ಆತಂಕದಲ್ಲಿ ಕಾಲವನ್ನು ಕಳೆದಿದ್ದಾರೆ. ಮಳೆ ನೀರಿನ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಸಹ ಹರಿದು ಬರ್ತಾ ಇದೆ. ಈ ಭಾಗದಲ್ಲಿ ಹೆಚ್ಚಿನ ಮಣ್ಣು ಕುಸಿತಾ ಇರೋದ್ರಿಂದ ಇಡೀ ಮನೆ ಮಂದಿಯೆಲ್ಲ ಆತಂಕದಲ್ಲಿದ್ದಾರೆ. ಈಗ ಮನೆಯವ್ರನ್ನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಅಮ್ಮ, ಯಾವಾಗ್ಲಿಂದ ಇದು ಮಣ್ಣು ಕುಸಿತಾ ಇದೆ? ಸರ್, ನಾವು ಇದು ಮಳೆ ಬಂತಲ್ಲ ಸರ್, ಮೊನ್ನೆಯಿಂದ ಜೋರು ಮಳೆ ಬಂದ ತಕ್ಷಣ ಅಲ್ಲಿಂದ ನೀರು ಸ್ಟಾರ್ಟ್ ಆಗಿಬಿಡ್ತು ಸರ್. ಏನು ಮಾಡೋದು, ನಾವು ಬಾಗಿಲು ಹಾಕೋದಾ ಅಲ್ಲ ಬಟ್ಟೆ ಎಲ್ಲ ಹಾಕೋದಾ ಏನು ಅಂತ ಗೊತ್ತಾಗಿಲ್ಲ ಸರ್. ಮತ್ತು ಮಳೆ ಬಂದು ದಿನದಂಗೆ ನೆನ್ನೆಂತೂ ತೀರಾ ಮಳೆ ಪ್ರಮಾಣ ಸಖತ್ ಜಾಸ್ತಿ ಆಯಿತು. ಆವಾಗ ನೋಡಿದ್ರೆ ಫುಲ್ ಇಲ್ಲಿವರೆಗೆ ಬಂದಿದೆ ಸರ್ ಮಳೆ ನೀರು. ಇದು ಲೇಔಟಿಂದ ನೀರೆಲ್ಲ ಫುಲ್ ಈ ಕಡೆ ಕೊಟ್ಟಿದ್ದಾರೆ ಸಂಪರ್ಕ. ಆ ಕಡೆ ಸಂಪರ್ಕ ಏನು ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಲೇಔಟ್ ಆದಮೇಲೆ ಈ ಥರ ಬರೋದು. ನಮಗೆ ಮೊದಲು ಏನು ಪ್ರಾಬ್ಲಮ್ ಇತ್ತಿಲ್ಲ. ಈ ಲೇಔಟ್ ಹೋದ ವರ್ಷ ಇದೇ ಥರ ಆಯಿತು. JCB ಮಣ್ಣು ತೆಗೆದು ಸಾಕಾಗಿದೆ ನಮಗೆ. ಎಷ್ಟಂತ ತೆಗೆದು ಮೊನ್ನೆ ಒಂದು ಸಲ JCB ತೆಗೆದಾಯಿತು. ದೊಡ್ಡ ಸಿರಾಡಿ ಕೊಟ್ಟಿದ್ರು, ಅದು ಈಗ ಬ್ಲಾಕ್ ಆಗಿ ಎಲ್ಲ ನೀರು ಈ ಕಡೆನೇ ಬರ್ತಾ ಇದೆ ನಮ್ಮ ಮನೆ ಬಾಗಿಲು ತಾವನೆ. ಈ ಬಗ್ಗೆ ಅಧಿಕಾರಿ ಗಮನಕ್ಕೂ ತಂದೆಯೂ ಸಹ ಇದುವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಮಳೆ ಜೋರಾಗ್ತಿರೋದ್ರಿಂದ ಮತ್ತೆ ಮಣ್ಣು ಅಥವಾ ನೀರು ಎರಡೂ ಸಹ ಬರುವಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ ಆತಂಕದಲ್ಲೇ ನಾವು ದಿನವನ್ನ ದೂಡ್ತಾ ಇದೀವಿ ಅಂತ ತಮ್ಮ ಅಳಲನ್ನ ತೋಡ್ಕೊಡ್ತಾ ಇರತಕ್ಕಂಥದ್ದು. ಇನ್ನು ಹಾಸನದ ಭಾಗದಲ್ಲಿ ಮಳೆ ಮುಂದುವರೆದಿದ್ದು ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ಭಾಗದಲ್ಲಿ ಮಳೆ ಆಗ್ತಿದೆ. ಎಡಬಿಡದೆ ಸುರಿತಾ ಇರುವ ಮಳೆಗೆ ಬೇಲೂರು ಸಕಲೇಶಪುರ ರಾಜ್ಯ ಹೆದ್ದಾರಿಗೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತಾ ಇದೆ. ಮಣ್ಣಿನ ಜೊತೆಗೆ ಗಿಡ ಮರಗಳು ನೆಲಕ್ಕುರುಳುತ್ತಾ ಇದೆ. ಹೀಗೆ ಮಳೆ ಮುಂದುವರೆದ್ರೆ ವಾಹನ ಸಂಚಾರ ಬಂದ್ ಮಾಡುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗ್ತಿವೆ. ಅದರಲ್ಲೂ ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ. ಮತ್ತೊಂದೆಡೆ ಗುಡ್ಡ ಕುಸಿತ ಶುರುವಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಬೇಲೂರು ಸಕಲೇಶಪುರ ರಸ್ತೆಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ಜಾಗ. ಈ ಜಾಗದ ಮೇಲ್ಭಾಗದಲ್ಲಿ ಕಲ್ಯಾಣ ಮಂಟಪ ಇರ್ಬೋದು, ವಾಸದ ಮನೆಗಳು ಹಾಗೂ ನಿವೇಶನಗಳಿವೆ. ಭಾರಿ ಮಳೆಯಿಂದಾಗಿ ಭಾಳ ವರ್ಷಗಳಿಂದ ಇದ್ದಂತಹ ಒಂದು ಗುಡ್ಡ ಒಂದು ಕುಸಿದು ರಸ್ತೆಗೆ ಮಣ್ಣು ಜಾರಿ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಮಣ್ಣು ಕೆಸರುಮಯವಾಗಿ ರಸ್ತೆಗೆ ಬರ್ತಾ ಇದೆ. ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತವೆ. ಯಾಕೆಂದರೆ ಇದು ಬೇಲೂರಿನಿಂದ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖವಾದ ರಸ್ತೆ. ಈ ರಸ್ತೆಗೆ ಈಗಾಗಲೇ ಮಣ್ಣು ಬಂದಿದೆ. ರಸ್ತೆ ಪಕ್ಕದಲ್ಲೇ 10 ಮನೆಗಳಿದ್ದು ಮಳೆ ಇನ್ನೂ ಸಹ ಜೋರಾದರೆ ಆ ಮಣ್ಣೆಲ್ಲವೂ ಸಹ ಮನೆಯ ಅಂಗಳಕ್ಕೆ ಹೋಗುತ್ತೆ. ಈಗ ಮಲ್ಲಿರ ನಿವಾಸಿಗಳಿಗೂ ಸಹ ಒಂದು ರೀತಿ ಆತಂಕ ಎದುರಾಗಿದೆ. ಯಾಕೆಂದರೆ ಮೇಲ್ಭಾಗದಿಂದ ಮಣ್ಣು ಕುಸಿತಲೇ ಬರ್ತಾ ಇದೆ. ಮತ್ತೊಂದೆಡೆ ಮಳೆಯೂ ಸಹ ಮುಂದುವರೆದಿದೆ. ಹೀಗಾಗಿ ಮಳೆ ಮುಂದುವರಿದ್ರಿಂದ ಮತ್ತೆ ಗುಡ್ಡ ಕುಸಿದ ಆತಂಕ ಎದುರಾಗಿದೆ. ವಾರ ಆಯ್ತು ಸರ್, ಒಂದು ವಾರದಿಂದ ಬರ್ತಾನೆ ಇದೆ ಕಂಟಿನ್ಯೂ. ಇಲ್ಲಿಂದ ಎಲ್ಲ ತೊಳೆದು ಬಂದು ಇಲ್ಲಿ ಚರಂಡಿ ಎಲ್ಲ ಬ್ಲಾಕ್ ಆಗಿ ಇಲ್ಲಿ ನೀರು ರಸ್ತೆಯಿಂದ ಆಚೆ ಬರ್ತಾ ಇದೆ. ಅಲ್ಲಿ ಕೆಳಗಡೆ ಒಂದು 3-4 ಮನೆಗೆಲ್ಲ ನೀರು ನುಗ್ತಾ ಇದೆ. ಎಷ್ಟು ಬ್ಲಾಕ್ ಆಗಿದೆ ನೋಡಿ. ಮತ್ತು ಇಲ್ಲೊಂದು ಚರಂಡಿ ಹೊಡೆದಿದ್ದಾರೆ ಪೈಪ್ಲೈನಿಗೆ ಅಂತೇಳಿ, ಅದು ಮಣ್ಣು ಹಾಕಿರೋದೆಲ್ಲ ಜಗ್ಗು ಹೋಗಿದೆ. ಅಪ್ಪಿ ಏನಾರು 2 ಗಾಡಿ ಬಂದು ದೊಡ್ಡ ಗಾಡಿ ಬಂದು ಸೈಡ್ ಕೊಟ್ಟು ಅಂದರೆ ಇಲ್ಲಿಂದ ಗಾಡಿ ಎದ್ದೇ ಬರೋದಿಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಚರಂಡಿಗೆ ಮಣ್ಣು ತುಂಬಿದ ಹಾಗೂ ರಸ್ತೆಯಲ್ಲಿ ಮಣ್ಣು ಎಲ್ಲ ಚೆಲ್ಲಾಡಿ ಮನೆಗೆ ನೀರು ನುಗ್ತಾ ಇದೆ. ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲಿ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಕಲೇಶಪುರದ ಪಟ್ಟಣದ ಹೊಳೆ ಸಂತವೇರಿ ರಸ್ತೆಯಲ್ಲಿ ಮರ ಬಿದ್ದು ಜೀಪ್ ಜಖಂಗೊಂಡಿದೆ. ಸಕಲೇಶಪುರ ತಾಲೂಕಿನ ಹೊಂಕರವಳ್ಳಿ ಗ್ರಾಮದ ಬಳಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಚಾಲಕ ಹಫೀಸ್ ಪಾರಾಗಿದ್ದಾರೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರ ಮಳೆ. ಬೆಳಗಾವಿ ಗೋವಾ ಸಂಪರ್ಕಿಸುವ ಹೆದ್ದಾರಿ ಬಂದ್. ಬೆಳಗಾವಿ ಜಿಲ್ಲೆಗೆ ಹೊಂದಿಕೊಂಡಂತಿರುವ ಪಶ್ಚಿಮ ಘಟ್ಟ ಸಹ್ಯಾದ್ರಿ ಪರ್ವತಗಳಲ್ಲಿ ಕಳೆದ 3-4 ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಖಾನಾಪುರ ತಾಲೂಕಿನ ಕುಸುಮಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ NH 748ರ ಗೋವಾ ಬೆಳಗಾವಿ ರಸ್ತೆ ಬಂದಾಗಿದೆ. ಮಲಪ್ರಭಾ ನದಿಗೆ ಬ್ಯಾರೇಜ್ನಿಂದ ಏಕಾಏಕಿ ನೀರನ್ನು ಬಿಟ್ಟಿದ್ದರಿಂದ ಸೇತುವೆ ಕಾಮಗಾರಿ ಕೊಚ್ಚಿಕೊಂಡು ಹೋಗಿದೆ. ಪರಿಣಾಮ ಗೋವಾ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ಸುರಿತಿರಕ್ಕಂಥ ಮಳೆ ಮತ್ತೊಮ್ಮೆ ಅವಾಂತರ ಸೃಷ್ಟಿಸುವಂಥದ್ದು. ಬೆಳಗಾವಿಯಿಂದ ಪ್ರಮುಖವಾಗಿ ಗೋವಾ ಹೋಗ್ತಕ್ಕಂಥ ಏನು ರಸ್ತೆ ಇದೆ, ಈ ರಸ್ತೆ ಸೇತುವೆ ಮೇಲೆ ನೀರು ಬಂದಿರುತ್ತೆ. ತಾವು ನೋಡ್ಬೋದು ಚಿತ್ರಗಳಲ್ಲಿ ಅಂತಂದರೆ. ನಾವೀಗ ಈ ಒಂದು ಸೇತುವೆ ತೋರಿಸ್ಕೊಡಿದ್ರೆ ಅದಕ್ಕಿಂತ ಮುಂಚಿತವಾಗಿ ಏನಂತಂದರೆ ಇಲ್ಲಿ ಈ ಒಂದು ಏನು ಏರಿಯಾದಲ್ಲಿ ರೋಡ್ ಕ್ಲೋಸ್ ಅಂತ ಹೇಳಿ ಬೋರ್ಡನ್ನು ಹಾಕಿದ್ದಾರೆ. ಪರ್ಯಾಯ ರೂಟ್ ಮಾಡಿ ಬೇರೆ ಕಡೆಯಿಂದ ಈ ಒಂದು ಏನು ರೂಟನ್ನು ಚೇಂಜ್ ಮಾಡಿರುವಂಥದ್ದು. ಬನ್ನಿ ಯಾವ ಥರ ಸೇತುವೆ ಒಳಗಡೆ ನೋಡ್ಕೊಂಡು ಬರೋಣ. ಪಶ್ಚಿಮ ಘಟ್ಟ ಮತ್ತು ಸಹ್ಯಾದ್ರಿ ಪರ್ವತಗಳಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಬಹಳಷ್ಟು ನೀರು ಬರ್ತಾ ಇರುವಂಥ ಈ ಒಂದು ಬ್ರಿಡ್ಜ್ ಏನು ಪರ್ಯಾಯವಾಗಿ ಒಂದು ರಸ್ತೆಯನ್ನು ಮಾಡಲಾಗಿತ್ತು. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಮತ್ತು ಇಲ್ಲೇನು ಮಲಪ್ರಭಾ ನದಿಗೆ ಏನು ಅಡ್ಡಲಾಗಿ ಕಟ್ತಾ ಇರತಕ್ಕಂಥ ಈ ರಸ್ತೆ ಕಾಮಗಾರಿಗೆ, ಬ್ರಿಡ್ಜ್ ಕಾಮಗಾರಿಯು ಕೂಡ ಭಾಳಷ್ಟು ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು ತಾವು ನೋಡ್ಬೋದು ಚಿತ್ರಗಳಲ್ಲಿ. ಇದೊಂದು ಬೆಳಗಾವಿಯಿಂದ ಗೋವಾಗೆ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿ ಇದು. ಆ ರಾಜ್ಯ ಹೆದ್ದಾರಿಗೆ
ಈಗ ತಡೆ ಉಂಟಾಗಿತ್ತು. ಕಳೆದ ಸಂಜೆಯಿಂದ ಇದುವರೆಗೆ ಯಾವುದೇ ವಾಹನಗಳನ್ನು ಕೂಡ ಇಲ್ಲಿ ಬಿಟ್ಟಿಲ್ಲ. ಯಾಕೆಂತಂದರೆ ಸಂಪೂರ್ಣವಾಗಿ ರಸ್ತೆ ಕ್ಲೋಸ್ ಆಗಿರುವಂಥದ್ದು ಮತ್ತು ಮಲಪ್ರಭಾ ನದಿಯ ನೀರು ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಒಂದಿಷ್ಟು ಆತಂಕ ಇರುವಂಥ. ಯಾಕೆಂತಂದರೆ ಆ ಕಡೆ ಸುರಿದ್ರೆ ಖಾನಾಪುರದ ಆ ಕಡೆ, ಆಮೇಲೆ ಬೆಳಗಾವಿಯ ಗಡಿಯಲ್ಲಿ ಸುರಿದಂಥ ಅಷ್ಟು ಮಳೆ ನೀರು ಕೂಡ ಈ ಒಂದು ಮಲಪ್ರಭಾ ನದಿಗೆ ಬರ್ತಾ ಇರೋದ್ರಿಂದ ಇದು ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಒಂದಿಷ್ಟು ಈ ಭಾಗದಲ್ಲಿರ್ತಕ್ಕಂಥ ಅಸೌಗ ಇರ್ಬೋದು, ಸುಮಾರು 10 ರಿಂದ 12 ಕೆಳ ಸೇತುವೆಗಳು ಬಂದಾಗುವ ಸಾಧ್ಯತೆ ಇರುವಂಥದ್ದು. ಕುಮಟಾದಲ್ಲಿ ಗುಡ್ಡ ಕುಸಿತ, ರಸ್ತೆಗೆ ಉರುಳಿದ ಬಂಡೆಕಲ್ಲು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ ಕುಮಟಾ ತಾಲೂಕಿನ ಮುರೂರು ಹರಕಡೆ ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿ ಸಂಚಾರ ಬಂದಾಗಿದೆ. ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಗುಡ್ಡ ಕುಸಿದಿದ್ದು ರಸ್ತೆಗೆ ಭಾರೀ ಗಾತ್ರದ ಬಂಡೆಗಲ್ಲು ಉರುಳಿ ಬಂದಿದೆ. ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು ಬದಲಿ ಮಾರ್ಗದಲ್ಲಿ ಸಂಚರಿಸೋಕೆ ತಿಳಿಸಿದ್ದಾರೆ. ಮಹಾರಾಷ್ಟ್ರ ಭಾಗದಲ್ಲಿ ಭಾರೀ ಮಳೆ, ಪಂಚಗಂಗಾ ನದಿಗೆ ಒಳಹರಿವು ಹೆಚ್ಚಳ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ನಿರಂತರ ಮಳೆಯಿಂದ ಕೊಲ್ಲಾಪುರದ ಪಂಚಗಂಗಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಳಾಗಿದೆ. ಪಂಚಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಹಲವು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಮುಳುಗಡೆಗೊಂಡ ಸೇತುವೆ ಮೇಲೆ ವಾಹನಗಳ ಸಂಚಾರ ಸ್ಥಗಿತಗೊಂಡಿದೆ. ಇನ್ನು ವೇದಗಂಗಾ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದು ನದಿಗೆ ಅಡ್ಡಲಾಗಿರುವ 3 ಕೆಳಹಂತದ ಸೇತುವೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಭಾರವಾಡ, ಕುನ್ನೂರು, ಸಿದ್ನಾಳ, ಕುನ್ನೂರು, ಅಕ್ಕೋಳ, ಸಿದ್ನಾಳ ಗ್ರಾಮಗಳ ಸೇತುವೆಗಳು ಮುಳುಗಡೆಯಾಗಿದೆ. ನದಿಗೆ ಇಳಿಯದಂತೆ ಜನರಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಮನವಿ ಮಾಡಿದೆ. ಇನ್ನು ಕೃಷ್ಣಾ ನದಿಗೆ ಹಿಪ್ಪರಗಿ ಡ್ಯಾಂನಿಂದ 25,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದ ಜನರು ನದಿಗೆ ಇಳಿಯದಂತೆ ತಾಲೂಕಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಲೆನಾಡಲ್ಲಿ ಗಾಳಿ ಮಳೆ ಅಬ್ಬರ, ಮೂಡಿಗೆರೆ ಪಟ್ಟಣದಲ್ಲಿ ಭಾರೀ ಅವಾಂತರ. ಮಲೆನಾಡು ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಗಾಳಿ ಮಳೆ ಆಗ್ತಾ ಇದೆ. ಮಲೆನಾಡಿನ 5 ತಾಲೂಕಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಮೂಡಿಗೆರೆ ಪಟ್ಟಣದಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಬೆಳಗ್ಗೆಯಿಂದ ಸುರಿತಾ ಇರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಜಿಲ್ಲೆಯ ಹಲವೆಡೆ ಗಾಳಿ ಮಳೆಗೆ ಮರ, ವಿದ್ಯುತ್ ಕಂಬಗಳು ಧರೆಗೆ ಉರುಳಿದೆ. ಕಾಫಿನಾಡ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಳ್ಳುವುದರ ಜೊತೆ ಗ್ರಾಮೀಣ ಭಾಗದಲ್ಲಿ 4-5 ದಿನಗಳಿಂದ ಜನಸಾಮಾನ್ಯರು ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಆ ರೀತಿಯಂಥ ಒಂದು ಗ್ರಾಮದಲ್ಲಿದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ತರುವೆ ಗ್ರಾಮದ ಸದ್ಯದ ಪರಿಸ್ಥಿತಿ. ನಾವು ನೋಡ್ಬೋದು, ವಿಜುವಲ್ಸಲ್ಲೂ ಕೂಡ ಈಗಾಗಲೇ ವಿದ್ಯುತ್ ಕಂಬಗಳು ಕೂಡ ಸಾಲಾಗಿ ಬಿದ್ದಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ತಂತಿ ಕಂಬಗಳು ಈಗಾಗಲೇ ಸಂಪೂರ್ಣವಾಗಿ ಬಾಗಿರುವಂಥದ್ದು. ಈಗ ಸುರಿಯುವಂಥ ಮಳೆಯಲ್ಲೂ ಕೂಡ ಈಗಾಗಲೇ ಏನು ವಿದ್ಯುತ್ ತಂತಿಗೆ ಅಡ್ಡಾಗಿರುವಂಥ ಮರಗಳನ್ನು ಕಡಿಯುವಂಥ ಕೆಲಸ ಮಾಡ್ತಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಸುಮಾರು 4 ರಿಂದ 5 ಜನ ಈಗ ಮರಗಳನ್ನು ಕಡಿತಾ ಇರುವಂಥದ್ದು. ಯಾಕೆಂತಂದರೆ ಈಗ ಒಂದು ವೇಳೆ ಮತ್ತೆ ಲೈನನ್ನು ದುರಸ್ತಿ ಮಾಡಿದ್ರೂ ಕೂಡ ಮುಂದಿನ ಇನ್ನು ಮಳೆಗಾಲ, ಮುಂಗಾರು ಮಳೆ ಅಧಿಕೃತವಾಗಿ ಇನ್ನೂ ಆರಂಭನೇ ಆಗಿಲ್ಲ. ಆಗಲೇ ಈ ಮಟ್ಟದ ಅನಾಹುತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಿನ್ಯಾವ ರೀತಿಯಾದಂಥ ಒಂದು ಅನಾಹುತ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ವಿದ್ಯುತ್ ಸಂಪರ್ಕನ ದುರಸ್ತಿ ಮಾಡೋದಕ್ಕಿಂತ ಮುಂಚೆ ಈ ಭಾಗದ ಅಂತಂದರೆ ಈ ಊರಿನ ಸುಮಾರು 7-8 ಜನರು ವಿದ್ಯುತ್ ತಂತಿಗೆ ಏನೇನು ಅಡ್ಡ ಇರುತ್ತೆ ಅಂದರೆ ಮರ ಕೊಂಬೆಗಳು ಮತ್ತು ಮರಗಳು ಏನು ಅಡ್ಡ ಇದೆ ಅವೆಲ್ಲವನ್ನೂ ಕೂಡ ಅವರೇ ಒಂದು ಶ್ರಮದಾನದ ಮೂಲಕ ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಿರುವಂಥದ್ದು. ಈ ಒಂದು ವಿದ್ಯುತ್ ತಂತಿಯನ್ನು ದುರಸ್ತಿ ಮಾಡೋದಕ್ಕಿಂತ ಮುಂಚೆ ಊರಿನ ಗ್ರಾಮಸ್ಥರೇ ಶ್ರಮದಾನದ ಮೂಲಕ ವಿದ್ಯುತ್ ತಂತಿಗೆ ಅಡ್ಡಲಾಗಿರುವಂಥ ಮರಗಳನ್ನೆಲ್ಲವನ್ನು ಕೂಡ ಕಡಿದು ಹಾಕ್ತಾ ಇರುವಂಥದ್ದು. ಗಾಳಿ ಮಳೆಗೆ ಮನೆ ಮೇಲೆ ಬಿದ್ದ ಮರ. ಮಲೆನಾಡಿನಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಮೂಡಿಗೆರೆ ತಾಲೂಕಿನ ಬಾಳೂರು ಗ್ರಾಮದ ಎಸ್ಟೇಟ್ನಲ್ಲಿ ಮನೆ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಗಣೇಶ್, ಸುನೀತಾ ಎಂಬುವರ ಮನೆ ಮೇಲೆ ಮರ ಬಿದ್ದಿದ್ದು ಈ ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕುಟುಂಬ ಪಾರಾಗಿದೆ. ಗಾಯಾಳುಗಳಿಗೆ ಮೂಡಿಗೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಬೆಳಗಾವಿಯಲ್ಲಿ ಮಳೆಗೆ 2ನೇ ಬಲಿ, ಮನೆ ಗೋಡೆ ಕುಸಿದು 3 ವರ್ಷದ ಮಗು ಸಾವು. ಬೆಳಗಾವಿ ಜಿಲ್ಲಾದ್ಯಂತ ನಿರಂತರ ಮಳೆಗೆ ಮನೆಯ ಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಗೋಕಾಕ್ ನಗರದ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ಘಟನೆ ಆಗಿದ್ದು 3 ವರ್ಷದ ಕೀರ್ತಿ ನಾಗೇಶ್ ಪೂಜಾರಿ ಮೃತ ದುರ್ದೈವಿ. ಮನೆಯ ಹಿಂಬದಿಯ ಗೋಡೆ ಕುಸಿದು ಮಗುವಿನ ಮೇಲೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮಗು ಮೃತಪಟ್ಟಿದೆ. ಮತ್ತೋರ್ವ 4 ವರ್ಷದ ಬಾಲಕಿಗೆ ಗಾಯವಾಗಿತ್ತು. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮನೆಯ ಒಂದು ರೂಮ್ನಲ್ಲಿ ಅಕ್ಕ ತಂಗಿ ಮಲಗಿದ್ರೆ ಮತ್ತೊಂದು ರೂಮ್ನಲ್ಲಿ ತಂದೆ ತಾಯಿ ಮಲಗಿದ್ರು. ಬೆಳಗಿನ ಜಾವ ಮನೆಯ ಒಂದು ಭಾಗದ ಗೋಡೆ ಕುಸಿದು ದುರಂತ ಸಂಭವಿಸಿದೆ. ಬಾಲಕಿಯ ಶವ ಗೋಕಾಕ್ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಟ್ಟಾರೆ ಮುಂಗಾರು ಆರಂಭದಲ್ಲಿ ಅಬ್ಬರಿಸ್ತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.